ನಮಸ್ಕಾರ ರೀ ಸೌಕಾರ. ನಮಸ್ಕಾರ ಬರ್ರಿ. ಏನ್ರಿ ದನಕ್ಕೆ ಬಾಲ್ಯ ಒಂದು ಜರ ದೊಡ್ಡದು ಮಾಡಿರಿ ಇದು. ಮಾಡಿವಿ ಬರ್ರಿ. ಇದಕ್ಕೆ ಅಂದ್ರೆ ದನಗಳು ಬಿಸಿಲು ಗಾಳಿ ಮಳೆ ಅಂತ ಬರ್ತದಲ್ರಿ. ದನಗಳಿಗೆ ಮತ್ತು ನಾವೇನೋ ಚಾಟ್ನ್ಯಾಗ ಮನ್ಕೊಂಡ್ಬಿಡ್ತೀವಿ. ದನಗಳು ಚಾಟ್ನ್ಯಾಗ ಇರ್ಬೇಕು ಅಂತೇಳಿ ಇದು ಮಾಡ್ಕೊಂತೀವಿ ರೀ. ಕ್ರೀಮ್ನಾಗ ಹಾಕೊಂತೀವಿ ರೀ. ಇದು ಪಂಚಾಯತಿ ವತಿಯಿಂದ ದನದ ಕೊಟ್ಟಿಗೆ ಅಂತ ಬರ್ತದೆ ರೀ. ಇದಕ್ಕೆ ಅನುದಾನ ಆದ್ರೆ ಇದಕ್ಕೆ 57,000 ಅನುದಾನ ಆದ್ರೆ ಕೈಲಿ ನಾವು ಒಂದಿಟ್ಟು ಹಾಕೊಂಡ್ಕಂತ ಮಾಡ್ಕೊಂತೀವಿ ಬರ್ರಿ. ಇದನ್ನು ಎಲ್ಲ ರೈತರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಸಿಗ್ತದೆ ರೀ. ಅದು ಮಾಡ್ಕೋಬೇಕು ನೋಡ್ರಿ. ಅವರು ಸೈಜ್ ಕೊಡ್ತಾರೆ ರೀ. ಹಿಂಗೆ 20 ಹಿಂಗೆ 10 ಸೈಜ್ ಕೊಟ್ಕೆಂತ ಗೋದಲಿ ಈ ಥರ ಬರ್ಬೇಕು. ಇಷ್ಟು ಅಡಿ ಗೋದಲಿ ಇಟ್ಕೋಬೇಕು. ಆನಂತರ ಸುತ್ತ ಗಾಡಿ ಬರ್ಬೇಕು. ಆನಂತರ ಗಾಡಿ ಬಂದಿಂದ ಮ್ಯಾಗ ಹಿಂಗೆ ತಗಡ ಹಾಕೋಬೇಕು ಅಂತೇಳಿ ಎಲ್ಲ ಎಸ್ಟಿಮೇಷನ್ ಎಲ್ಲ ಕೊಡ್ತಾರೆ ರೀ. ಸುತ್ತ ಎಲ್ಲ ಥರ ಅಡ್ಕೊಂಡ್ಕೆಂದ ಹಿಂಗೆಲ್ಲ ಸಿಸ್ಟಮ್ ಮಾಡ್ಕೊಂಡ್ವಿ ಅಂತಂದ್ರೆ ಅವ್ರಿಗೆ ಬಂದೆಲ್ಲ ನೋಡ್ಕೊಂಡು GPS ಮಾಡ್ಕೊಂಡ್ಕೆಂದ ಅಂದಾಗ ಎಲ್ಲ ಓಕೆ ಇತ್ತು ಅಂತ ಅಷ್ಟೇ ಕೊಡ್ತಾರೆ ಅವರು. ಕೃಷಿ ಇಲಾಖೆದಾಗ ಕೊಡ್ತಾರೋ ಇಲ್ರಿ, ಇದು ಪಂಚಾಯತಿ ವತಿಯಿಂದ ಬರ್ತದೆ ರೀ. ಪಂಚಾಯತಿ ಒಳಗೆ ಕೊಡ್ತಾರೆ ರೀ. ಪಂಚಾಯತಿ ಹೋಗ್ಕಂದು ನಾವು ಹಿಂಗೆ ನಮಗೆ ಹರ್ಕತ್ತೈತೆ ರೀ. ದನಗಳು ಭಾಳ ಹುಳ ಪಳ ಕಡಿತು ಮಳೆಯಾಗ ಬೆಳೆದು ಮಾಡಕತ್ತೀವಿ ರೀ. ಅದಕ್ಕೊಂದು ಇರಲಿ ಅಂತ ಹೋಗಿ ಅರ್ಜಿ ಕೊಟ್ಟಿದ್ವಿ. ಅವು ಶಾಂಕ್ಷನ್ ಆಗ್ಯದಪ್ಪ ಮಾಡ್ಕೊ ಹಿಂಗೆ ಸೈಜ್ ತಗೋ ಅಂತ ಹೇಳಿದ್ರು ರೀ. ಅದೇ ತಕ್ಕಂತೆ ಸೈಜ್ ಎಲ್ಲ ನೋಡ್ಕೊಂಡು ಅವ್ರನ್ನ ಕರ್ಕೊಂಬಂದು ಅಂತ ಎಲ್ಲ ಇದನ್ನೆಲ್ಲ ಎಸ್ಟಿಮೇಷನ್ ಕೊಟ್ರಿ. ಮಾಡಿಕೊಟ್ಟಿದ್ದು ಇವೆಲ್ಲ ಥರ ಎಲ್ಲ ಅಡ್ಡಿಕೆಂದ ಗೌರ್ಮೆಂಟ್ ರೊಕ್ಕದಾಗ ಖರ್ಚಾಗ್ತದೆ ಸ್ವಲ್ಪ ಚಲೋತ್ನೆ ಮಾಡ್ಕೋಬೇಕಂದ್ರೆ ನಮ್ಗೆ ಹೋಗ್ತಾರೆ. ಇದು ನೋಡ್ರಿ, ಗೌರ್ಮೆಂಟ್ ರೊಕ್ಕನಾಗ ಅಂತಂದ್ರೆ ಆಗೋದಿಲ್ಲ ರೀ. ಕೈಲಿ ಒಂದು ಅವರು 57,000 ರೂಪಾಯಿ ಅನುದಾನ ಬರ್ತದ ಅಂತಂತಾರೆ ರೀ. 57ರಾಗ ಏನೂ ಆಗೋದಿಲ್ಲ ರೀ. ನಮ್ಮ ಕೈಲಿ 130 ಮ್ಯಾಗ ಅಂದ್ರೆ ಟೋಟಲ್ 130 ಮ್ಯಾಗ ಹೋಗ್ಯದ್ರಿ. ಅದ್ರೊಳಗೆ ಒಂದು ಅವ್ರದ್ದೊಂದಿಟ್ಟು ಸಹಾಯಧನ ಬರ್ತದೆ ರೀ. ಅಂದ್ರೆ ರೈತರಿಗೆ ಒಬ್ಬರಿಗೆ ಹೈರಾಣ ಆಗ್ಬಾರ್ದು ಅಂತೇಳಿ ಗೌರ್ಮೆಂಟ್ ಈ ಥರ ಲೆಕ್ಕಾಚಾರ ಹಾಕಿ ಅಂತ 50% ನಾವು ಕೊಡ್ತೀವಿ, 50% ರೈತರ ಹಾಕಿ ಅಂತ ಇನ್ನೊಂದು ತಡೆಗೆ ಸುಧಾರಣೆ ಮಾಡ್ಕೊಳ್ಳಿ ಅಂತೇಳಿ ಈ ಯೋಜನೆ ಜಾರಿ ತಂದಾರ ಅಂತ ಹೇಳಿದ್ರು ನಮ್ಗೆ. ಇವಾಗ ಗೌರ್ಮೆಂಟನೇ ಓಟು ಹಾಕು ಅಂತಂದ್ರೆ ಅವರು ಹಾಕಕ್ಕೆ ಒಲ್ಲೆ ಅಂತಾರೆ ರೀ. ಹೌದು ರೀ. ಇವಾಗ ಓಟು ಹಾಕು ಅಂತಂದ್ರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ ರೀ. ಎದ್ದಾಗ ಮಾಡಿದ್ರೆ ಆಯ್ತು ಅಂತೇಳಿ ನಾವು ಸುಮ್ಮನೆ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಅವರು ಹಿಂಗೆ ಅಂತೇಳಿ ಅಂದ್ರೆ ನಮಗೂ ಒಬ್ಬರು ಪಂಚಾಯತ್ಗೆ ಹೋಗಿ ಇದ್ರ ಬಗ್ಗೆ ಕೇಳಿದ್ರೆ ಹೇಳ್ತಾರೆ ಅವರು. ಇದ್ರ ಬಗ್ಗೆ ಹಿಂಗೆ ನಮಗೊಂದು ದನ ಸೆಟ್ ಬೇಕಾಗಿದ್ರಿ. ನಮ್ಮ ಒಂದು 2-3 ದನ ಅದಾವು, ಹಿಂಗೆ ಮಾಡ್ಕೋಬೇಕು ಅಂತಂದ್ರೆ ಹಿಂಗೆ ಅರ್ಜಿ ಕೊಡಪ್ಪ. ಫೀಸ್ ಅದು ಏನೂ ಕೊಟ್ಟಿಲ್ಲ ರೀ. ನಾವು ಏನು ಫೀಸ್ ಏನು ಕೊಟ್ಟಿಲ್ಲ, ಫ್ರೀ ನೋಡಿರಿ. ಇದು ಬೇಕಾದವ್ರು ರೈತರು ಹಾಕ್ಕೊಳ್ಳಿ, ಅವ್ರೇನು ಫೀಸ್ ಏನು ತೊಗೋದಿಲ್ಲ ರೀ. ಆದ್ರೆ ಬಂದು ಅಡ್ಡಾಡ್ಕೆ ಒಂದು 2-3 ರೂಪಾಯಿ ಅಡ್ಡಾಡ್ಕೆ ಅಂತ GPS ಮಾಡ್ಕೊಂಡು ಹೋಗೋದು ಆಟ ರೀ. ಅವ್ರ ಕಡೆಯಿಂದ ಏನೋ ಇಷ್ಟು ಫೀಸ್ ಹಾಕದ ಅಂತೇಳಿ ನಮಗೂ ಯಾರೂ ಕೇಳಿಲ್ಲ ರೀ. ನಾವು ಯಾರಿಗೂ ಏನೂ ಕೊಡೋಕೆ ಹೋಗಿಲ್ಲ ನೋಡ್ರಿ. ಕಾಗದ ಏನರ ಹೊಲ ಮನೆ ರೈತರು ದೊಡ್ಡ ಹೊಲ ಇರಬೇಕು, ಕಡಿಮೆ ಹೊಲ ಇರಬೇಕು, ಹಿಂಗೆ ಅಂತ ರೈತಂದ್ರೆ ನಾವು ಅದ್ರ ಬಗ್ಗೆ ಚಿಕ್ಕ ಹಿಡುವಳಿ ನಮ್ಮದಂತರೂ ಸಣ್ಣ ಪುಟ್ಟ ಹೊಲಗಳು ಅದಾವ್ರಿ. ನಾವು ಅದ್ರ ಬಗ್ಗೆ ವಿಚಾರಿಸೋಕೆ ಹೋಗಲಿಲ್ಲ. ಬರ್ತದ ನಿಮ್ಮದಕ್ಕೆ ಅಂತಂದ್ರೆ ಅದಕ್ಕೋಸ್ಕರ ನಮ್ಮ ಒಂದು 3-4 ದನ ಅದಾವ್ರಿ. ಇವಾಗ ಗಳಕ್ಕೆ ಹೋಗಿ 1-2 ದನ. ಇದೊಂದು ಸಣ್ಣದಿಟ್ಟು ಸ್ವಲ್ಪ ರೀ. ಅದಕ್ಕೋಸ್ಕರ ಇಲ್ಲೇ ಅದ ಮಾಡ್ಕೋಬೋದು. ಒಂದು 4 ದನ ನಿಂದಿರ್ತಾವೆ ನೋಡ್ರಿ, ದೊಡ್ಡ 5-5 ಫೂಟಿಗೆ ಒಂದೊಂದು ಮುಗಿದ ಕಲ್ಲು ಹಾಕೊಂತೀವಿ ರೀ. ಆ ಕಡೆ ಒಂದು ಈ ಕಡೆ ಒಂದು ಹಗ್ಗ ಕಟ್ಟು ಸಲಂದ ಒಟ್ಟು ಸಣ್ಣ ಅಂತಂದ್ರೆ ಒಂದು 5-6 ದನ ನಿಂದಿರ್ತಾವೆ ರೀ. ದೊಡ್ಡ ಅಂತ ಒಂದು 4 ದನ ನಿಂದಿರ್ತಾವೆ ರೀ. ಇದ್ರ ಆಪೋಸಿಟೂ ಮಾಡ್ಕೊಂತೀವಿ ರೀ. ನಾವು ಹೆಚ್ಚಿಗೆ ಮಾಡ್ಕೋಬೇಕು, ನಮಗೆ ಹೆಚ್ಚಿಗೆ ಬೇಕು ಅಂತೇಳಿ ನಾವು ಮಾಡ್ಕೊಂತೀವಿ ಆಟೆ. ಆದ್ರೆ ಅವ್ರು ಕೊಡೋದ್ರಾಗ ಅಂತಂದ್ರೆ ಇಷ್ಟೊಂದು 20 ಒಂದು 10 ಸೈಜ್ ಹೇಳಿರ್ತಾರೆ ರೀ ಅವರು. ನಾವು ಬೇಕು ಅಂತೇಳಿ ಇನ್ನೊಂದು ಸ್ವಲ್ಪ ಬಂಡವಾಳ ಹಾಕೊಂಡ್ಕೊಂಡು 2 ಕಡೆ ಮಾಡ್ಕೊಂಬಿಟ್ಟಿವಿ ನೋಡ್ರಿ.